ಯಾಕಂತಂದ್ರೆ ಅವ್ರಿಗೆ ಇರೋದನ್ನ 2 ತಾಸಿನ ಡ್ಯೂಟಿ, ಅದ್ರೊಳಗೆ ಅಧಿಕಾರಿಗಳಂದ್ರೆ ಏನು ಕೇಳೋ ಹಾಗಿಲ್ಲ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಈ ಮಹೇಶ್ ಜೋಶಿ ಅವ್ರ ಮೇಲೆ ಕೇಸ್ ಹೋಗಿ ಕೂತ್ಬಿಟ್ಟಿದ್ದಾರೆ ಮತ್ತು ಅನೇಕ ಸಾಹಿತಿಗಳಿಂದ ವಿರೋಧ ಮಾಡ್ಲಿಕ್ಕೆ ಕಾನೂನು ತೊಡಕುಗಳಾಗಿದ್ದಾವೆ. ಹೀಗಾಗಿ ಅವನು ಅದಕ್ಕೆ ಅಡ್ಡ ಬರ್ತಾಯಿದ್ದಾರೆ. ಮಹೇಶ್ ಜೋಶಿ ಅವರು ಸಹಿತ ಅಡ್ಡ ಬರ್ತಾಯಿದ್ದಾರೆ. ಎಲ್ಲ ಕಡೆಯಿಂದಲೂ ಒಂದು ರೀತಿ ದಿಗ್ಬಂಧನದಂಗೆ ಆಗಿದೆ. ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಯಾಕಂದ್ರೆ ಬಳ್ಳಾರಿ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಸಾಹಿತ್ಯಕ್ಕಾಯಿತು, ಇನ್ನುಳಿದಾಯಿತು. ಅದರಲ್ಲೂ ವಿಜಯನಗರ ಒಂದು ಸಪ್ರೇಟ್ ಜಿಲ್ಲಾ ಆದ್ಮೇಲೆ ಅದು ವಿಜಯನಗರ ಸಾಮ್ರಾಜ್ಯದ ಒಂದು ಹಂಗಾಗಿತ್ತು ಒಂದು ಕಾಲಕ್ಕಂತ ಗೊತ್ತದ ನಿಮಗೆ. ಹೀಗಾಗಿ ಇವೆಲ್ಲ ದೃಷ್ಟಿಕೋನದೊಂದು ಸಾಂಸ್ಕೃತಿಕ ನೆಲೆಗಟ್ಟಿನೊಳಗೆ ದೊಡ್ಡದೊಂದು ಕಾರ್ಯಕ್ರಮ ಆಗಬಹುದು ಅಂತ ಎಲ್ಲರೂ ಅಪೇಕ್ಷೆ ಮಾಡೋ ಸಂದರ್ಭದಲ್ಲಿ ಇನ್ನೂ ಅದು ಆರಂಭ ಆಗಿಲ್ಲ ಅಂದಾಗ ಸಹಜವಾಗಿ ಯಾರಿಗಾದರೂ ಧೂಡಾಗ್ತದೆ, ಮತ್ತೇನೋ ಆಗ್ತದೆ. ಈ ನಡುವೆ ಜಿಲ್ಲಾಧಿಕಾರಿಗಳು ಸಹಿತ ಏನೋ ಟೈಮಿಂಗ್ ಕೊಟ್ಟಿದ್ದಾರೆ, ಇಂದು ನಾಳೆ ಹೋಗಿ ಚೆಕ್ ಮಾಡ್ಬೋದು ಜಾಗ ಅಂತ. ಈ ನಡುವೆ ನಮ್ಮ ಏನಪ್ಪ ಅಂತಂದರೆ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಏರಿಯಾದೊಳಗೆ ವಿಜಯನಗರದೊಳಗೆ ಏನಾಗಿದೆಪ್ಪ ಅಂತಂದ್ರೆ ಬಳ್ಳಾರಿ ವಿಜಯನಗರದಲ್ಲೇ 70 ಎಕರೆ ಪ್ರದೇಶದ ಭೂಮಿದ ಮೈದಾನದ ಇಲ್ಲಿ ಮಾಡ್ರಿ ಸಮ್ಮೇಳನ ಅನ್ನುವಂಥ ಮಾತನ್ನು ಅದರ ಕುಲಪತಿ ವಿಶ್ವವಿದ್ಯಾಲಯ ಕುಲಪತಿ ಮುನಿರಾಜ್ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಮಾಡಿ ಅಡ್ಡಿ ಇಲ್ಲಿ ದೊಡ್ಡದ ಬೇಕಾದ ಜಾಗದ ಮಾಡೋನು ಅನ್ನುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಒಟ್ಟಲ್ಲೇ ಈ ಸಾಹಿತ್ಯ ಸಮ್ಮೇಳನದ ಈ ಸಲದ್ದು ಮಾತ್ರ ಒಂದಿಷ್ಟು ಯಾಕೋ ಎಡವಟ್ಟುಗಳು ಭಾಳ ಆಗ್ತಾ ಇದ್ದಾವೆ. ಅದಕ್ಕಾಗಿ ಇದು ಆಗ್ಬೋದಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಉಳಿದ. ಮತ್ತು ಅನೇಕ ಕವಿಗಳು ಸ್ವತಃ ಅಧ್ಯಕ್ಷರ ದಿನ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಇಲ್ಲಪ್ಪ ನಿಶ್ಚಿತವಾಗಿ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ಅಂದಾಗ ಇವೆಲ್ಲರೂ ಏನಾಗ್ಬಿಟ್ಟಪ್ಪ ಅಂತಂದ್ರೆ ಈ ಮಹೇಶ್ ಜೋಶಿ ಅವ್ರ ಕಾರಣದಿಂದಾಗಿ ಎಲ್ಲ ಅಲ್ಲಲ್ಲೇ ನಿಂತಾವಂತ. ಈಗ ಇದು ಇನಿಷಿಯೇಟ್ ಮಾಡೋರು ಯಾರು, ಶುರು ಮಾಡೋರು ಯಾರು? ಸರ್ಕಾರ ಮಾಡ್ಬೇಕು ಅದನ್ನು. ಯಾಕಂದರೆ ಸರ್ಕಾರ ಮತ್ತು ಕಸಪದ ಅಧ್ಯಕ್ಷ ಅದು ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಉಳಿದ್ರ ಮುಂದೆ ಮಾಡಬೇಕಾಗ್ಯದ. ಮತ್ತು ಸಹಕಾರ